ಸರ್ ಮಗುನೇ ಇಲ್ಲ, ಮಗು ಇರೋ ತರ ನಿಮ್ ಮಗಾನು ನಿಮ್ ಸೊಸೆನೂ ಬಿಹೇವ್ ಮಾಡ್ತಾ ಇದಾರೆ. ಏನಕ್ಕೆ ಹಾಗೆ ಮಾಡ್ತಿದಾರೋ ಏನೋ. ಕಂಪ್ಲೇಂಟ್ ಮಾಡೋಣ ಅಂದ್ರೆ ಅವರೇ CI, ಅದಕ್ಕೆ ನಿಮ್ನ ಕೇಳ್ತಿದ್ದೀನಿ. ನನ್ನ ಮಗಳು ಬಂಗಾರದಂತ ಅಳಿಯ ಮತ್ತು ಬುಜ್ಜಿ ಇರೋದ್ರಲ್ಲೇ ತುಂಬಾ ಸಂತೋಷವಾಗಿದ್ದಂತ ಕುಟುಂಬ. ಅಪ್ಪ ಅಪ್ಪ ಉಪ್ಪು ಮೂಟೆ ಆಡೋಣ. ಡ್ಯಾಡಿ ವರ್ಕ್ ಮಾಡ್ತಾ ಇದಾರೆ. ಔಟ್ ಔಟ್. ಛೇ, ನಿನ್ ಜೊತೆ ನಾನು ನಿಂಟು ನನ್ನ ತಾತ ಹತ್ರ ಹೋಗಾಡ್ತೀನಿ, ನಿನ್ ಜೊತೆ ಮಾತಾಡಲ್ಲ. ಲೇ ಬುಜ್ಜಿ ಬಾ ಆಡೋಣ. ನೀ ಬುಲೆಟ್ ಹತ್ಕೊಂಡು ಸ್ಮೈಲ್ ಕೊಡ್ತೀಯಾ, ದುಡ್ಡು ಡುಗ್ಗು 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 ಅಂತಾನೆ. ನಿನ್ನ ಸೌಂದರ್ಯ ನೋಡಿ ಸೋತೋದೆ ಅದು ಚಿಗ್ಗು 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 ಅಂತಾನೆ. ನೀ ಬುಲೆಟ್ ಹತ್ಕೊಂಡು ಸ್ಮೈಲ್ ಕೊಡ್ತೀಯಾ, ಡುಗ್ಗು 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 ಅಂತಾನೆ. ನಿನ್ನ ಸೌಂದರ್ಯ ನೋಡಿ ಸೋತೋದೆ. ಅಮ್ಮ ನೋಡ್ದ್ಯೋ ಮತ್ತೆ ನಾಟಕ ಆಡ್ತಿದ್ದಾಳೆ ಬುಜ್ಜಿ. ಬುಜ್ಜಿ ಬುಜ್ಜಿ ಅಮ್ಮ ಬುಜ್ಜಿ ಬುಜ್ಜಿ ಏನು ಬುಜ್ಜಿ ಅಳಿಯಂದ್ರೆ ಬುಜ್ಜಿ ಬುಜ್ಜಿ ಅಳಿಯಂದ್ರೆ ಬುಜ್ಜಿ. ಡಾಕ್ಟರ್ 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 ಅಳಿಯಂದ್ರೆ ಈ ಕಡೆ ಇಲ್ಲ ಡಾಕ್ಟರ್. ನನ್ನ ಮಗಳಿಗೆ ಏನಾಗಿದೆ ಬೇಗ ನೋಡಿ ನೋಡಿ. ತಲೆ ತಿರುಗಿ ಬಿದ್ದೋದು ಡಾಕ್ಟರ್. ಕಾಂಜಿನೆಂಟಲ್ ಹಾರ್ಟ್ ಡಿಸೀಸ್ ಇದು ಬಹಳ ರೇರ್ ಕೇಸ್. 6 ತಿಂಗಳಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡದೆ ಹೋದ್ರೆ ನಿಮ್ಮ ಮಗಳು ಬದುಕೋದಿಲ್ಲ. ಸಮಾಧಾನ ಮಾಡ್ಕೋ. ಹಾಗಂತ ಗಾಬರಿ ಆಗ್ಬೇಡಿ. ನನಗೆ ಗೊತ್ತಿರೋ ಹಾರ್ಟ್ ಡೋನರ್ಸ್ನ ನಾನು ನಿಮಗೆ ಹೇಳ್ತೀನಿ. ಬೈ ಗಾಡ್ಸ್ ಗ್ರೇಸ್ ನಿಮ್ಮ ಮಗಳಿಗೆ ಏನೂ ಆಗೋದಿಲ್ಲ. 100% ನಾನು ನಿಮಗೆ ಭರವಸೆ ಕೊಡ್ತೀನಿ. ನೀವು ಧೈರ್ಯವಾಗಿರಿ. ನಿಮ್ಮ ಮಗಳು ಬುಜ್ಜಿ ಆಪರೇಷನ್ಗೆ ಈ ಮಗುವಿನ ಹಾರ್ಟು ಮ್ಯಾಚ್ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ 3 ಡೇಸಲ್ಲಿ ಆಪರೇಷನ್ ಮಾಡ್ತೀನಿ. ಅಮೌಂಟ್ ಎಲ್ಲ ರೆಡಿ ಮಾಡಿ. ಸರಿ ಸರ್. ಹೋಗಿ ಬರ್ತೀನಿ ಸರ್. ಪೇಷಂಟ್ ನೇಮ್? ಪಾಪು ಹೆಸರು ಪಾವನಿ. ಓಕೆ ಸರ್. ಐ ಆಮ್ ಸಾರಿ ಕೇಶವ್. ನಮ್ಮ ಅಳಿಯಂದ್ರಿಗೆ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಇದೆ. ಮಗಳು ಸತ್ತೋದಾಗಿಂದ ಬದುಕಿದಾಳೆ ಅಂತ ಊಹಿಸ್ಕೊಳ್ತಾ ಇದ್ದಾರೆ. ಬುಜ್ಜಿ ಇಲ್ಲ ಅಂತ ಗೊತ್ತಾದ್ರೆ ಸತ್ತೋಗ್ಬಿಡ್ತಾರೆ. ದಯವಿಟ್ಟು ಯಾರಿಗೂ ಹೇಳ್ಬಿಡಿ, ಸ್ವಲ್ಪ ಕೋಆಪರೇಟ್ ಮಾಡಿ. ಇಲ್ದೇ ಇರೋರ್ನ ಇರೋ ಥರ ಊಹಿಸ್ಕೊಳ್ಳೋರ್ನ
ಅವ್ರನ್ನೇನಂತಾರೆ? ಹ್ಯಾಲುಸಿನೇಷನ್ ಸರ್. ಹ್ಯಾಲುಸಿನೇಷನ್. ಅಪ್ಪ, ಇವ್ರಿಗೆ ಕಾಫಿ ಕೊಡ್ತೀರಾ? ಅನು, ಒಂದೆರಡು ನಿಮಿಷ ಹೊರಗಡೆ ಇರು. ನನ್ನ ಮಾವನ ಹತ್ರ ಮಾತಾಡಬೇಕು. ಮಾವ ಅಳಿಯನ್ ಮಧ್ಯೆ ಅಷ್ಟು ದೊಡ್ಡ ಸೀಕ್ರೆಟಾ? ಸರಿ, ನಾನು ಹೋಗ್ತೀನಿ ಬಿಡಿ. ಅಪ್ಪ, ನಾನು ಸ್ಕೂಲ್ಗೆ ಹೋಗಿ ಬುಜ್ಜಿ ಕರ್ಕೊಂಡು ಬರ್ತೀನಿ. ಹುಷಾರಮ್ಮ. ಮಾವಯ್ಯ, ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಸಸ್ಪೆಕ್ಟ್ ನೀನೆ. ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡಿ ಅಂತ SP ಅವರ ಆರ್ಡರ್. ಸರ್, ಸರ್, ನಮ್ಮ ಮನೆಯವ್ರ ಮಕ್ಕಳನ್ನ ಸಾಯಿಸ್ತಾರೆ ಅಂದ್ರೆ ಏನ್ ಸರ್? ಸರ್, ನಮ್ಮ ಮನೆಯವ್ರು ಏನೋ ತಪ್ಪು ಮಾಡಿಲ್ಲ ಸರ್. ಸರ್, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ಸರ್. ಸರ್, ಸರ್, ಅವ್ರೇನೋ ತಪ್ಪು ಮಾಡಿಲ್ಲ ಸರ್. ಸರ್, ಸರ್, ನನ್ನ ಮಾತು ಕೇಳಿ ಸರ್. ಈ ಗದ್ದೆ ನೋಡ್ತಿದ್ರೆ ನಿಂಗೆ ನೆನಪಾಗುತ್ತೆ? ಇಲ್ಲಿ ಹಸೀನಾ ಅಂತ ಒಂದು ಮಗು ಡೆಡ್ ಬಾಡಿ ಸಿಕ್ಕಿತ್ತು ಸರ್. ಆ ಮಗು ಯಾರ್ದು ಗೊತ್ತಾ? ನನ್ನ ಮಗಳು. ನನಗೆ ಈ ಪ್ರಪಂಚದಲ್ಲಿ ಎರಡೇ ಇಷ್ಟ. ಒಂದು ನನ್ನ ಕಾಕಿ ಡ್ರೆಸ್, ಇನ್ನೊಂದು ನನ್ನ ಮಗಳು ಹಸೀನಾ. ಅವಳ ಹೆಸರಲ್ಲಿ ನಗು ಇರೋ ಹಾಗೆ ಹಸೀನಾ ಯಾವಾಗ್ಲೂ ನಗ್ತಾನೆ ಇದ್ಲು, ಎಲ್ರೂ ನಗಿಸ್ತಾನೆ ಇದ್ಲು. ಎಲ್ರೂ ನಗಿಸ್ತಾ ಇದ್ದಂತ ನನ್ನ ಮಗಳು ನನ್ನ ಜೀವನದಲ್ಲಿ ನಗು ಬರ್ದೇ ಇರೋ ಹಾಗೆ ಮಾಡಿ ಹೋಗ್ಬಿಟ್ಲು. ಮುಳುಬಾಗಿಲಿನಲ್ಲಿ ನನ್ನ ತಂಗಿ ಮನೆಗೆ ಹೋದ ಮಗಳು ಮತ್ತೆ ವಾಪಸ್ ಬರ್ಲೇ ಇಲ್ಲ. ಅಲ್ಲಿ ಯಾರೋ ನನ್ನ ಮಗಳನ್ನ ಕ್ರೂರವಾಗಿ ಸಾಯಿಸ್ಬಿಟ್ಟಿದ್ರು. ಕ್ರೂರವಾಗಿ ಸಾಯಿಸಿ ಹೃದಯನೇ ತೆಗೆದು ಬಿಟ್ಟಿದ್ರು. ಈ ಕೇಸ್ನ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ SP ಅವ್ರ ಹತ್ರ ಹೇಳಿ ನಾನೇ 2 ಟೌನ್ ಪೊಲೀಸ್ ಸ್ಟೇಷನ್ಗೆ ಪೋಸ್ಟಿಂಗ್ ತಗೊಂಡೆ. ಚಿಕ್ಕ ಮಕ್ಕಳನ್ನ ಸಾಯಿಸ್ತೀಯೇನೋ ಸೈಕೋ ನನ್ನ ಮಗನೇ. ಸರ್, ನಿಮ್ಮ ಮಗು ನಾನು ಸಾಯಿಸಿಲ್ಲ ಸರ್. ಸರ್, ನಾನು ಹೇಳ್ತಿರೋದು ನಿಜ, ನೀವು ನಂಬಲೇಬೇಕು ಸರ್. ಕೊಲೆಗಾರನ ರೆಡ್ ಹ್ಯಾಂಡ್ ಹಿಡಿಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಸರ್. ನನ್ನ ನಂಬಿ ಸರ್, ಪ್ಲೀಸ್. ಸರ್, ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಬದುಕಿರುವಾಗ ಕೊಯ್ದು ಹೃದಯ ತೆಗೆದ್ರೆ ಎಷ್ಟು ನೋವಾಗುತ್ತೆ ಅಂತ ಇವತ್ತು ನಾನು ನಿನಗೆ ತೋರಿಸ್ಕೊಡ್ತೀನಿ ಕಣ.
Yeah.